ನಮಸ್ಕಾರ, ಮಜಾ ಟಿವಿಗೆ ಸ್ವಾಗತ. ವಾರದ ಆಸೆ ಸೀರಿಯಲ್ ನೋಡೋಣ ಬನ್ನಿ. ಅವರು ಹೇಳ್ತಾ ಇರ್ತಾರೆ, ನಾನೇ ಬೇಡ ಅವನು ಬರೋದು ಅಂತ ಹೇಳಿದೆ, ಆದರೂ ನೀವು ಕೇಳಲಿಲ್ಲ, ಚೆನ್ನಾಗಿ ಕುಡಿದ್ಬಿಟ್ಟಿದ್ನೇನೋ ಅದಕ್ಕೆ ಆ ಥರ ಜಗಳ ಮಾಡ್ದ ಅಂತ. ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ನಿನ್ನ ಕಣ್ಣೇನಾದರೂ ಹೋಗಿದ್ದೇನೆ, ಅಲ್ಲೇನು ನಡೀತು ಅಂತ ನಿನಗೆ ಗೊತ್ತಿಲ್ವಾ ಅಂತ. ಮಾತಾಡಿದ್ದು ಸರಿ ಅನಿಸುತ್ತಾ ನಿನಗೆ ಅಂತ ಹೇಳ್ತಾರೆ. ಅದಕ್ಕೆ ಮನೋಜ ಹೇಳ್ತಾನೆ, ಅವ್ರು ಅಪವಾದ ಮಾಡಿದ್ದಷ್ಟೇ, ಕಳ್ಳಿ ಅಂತ ಹೇಳಲಿಲ್ಲ ಅಂತ. ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ಕಳ್ಳಿ ಅನ್ನೋ ಥರನೇ ಅವ್ರು ಮಾತಾಡಿದ್ದು ಅಂತೇಳಿ. ರೋಹಿಣಿ ಹೇಳ್ತಾಳೆ, ಮಾವ ವಯಸ್ಸಾದ್ರ ಮೇಲೆ ಕೈ ಎತ್ತಾರ ಮಾವ ಅಂತೇಳಿ. ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ವಯಸ್ಸಾದವ್ರು ಮಾತಾಡೋ ರೀತಿ ನಮ್ಮ ಅವ್ನು ಮಾತಾಡಿದ್ದು ಅಂತೇಳಿ. ಹೇಳ್ತಾಳೆ, ನಿಮ್ಮ ಮಗ ಏನು ಮಾಡಿದ್ರು ನಿಮ್ಗೆ ಅದು ಸರಿಯೇ, ಆದರೆ ಮರ್ಯಾದೆ ಅನ್ನೋದು ದೇವ್ರ ಮನೆ ಇದ್ದಾಗೆ, ಅದನ್ನೆಲ್ಲ ಅವ್ನು ಬೂದಿ ಮಾಡಿಬಿಟ್ನಲ್ಲ ಅಂತ ಹೇಳ್ತಾಳೆ. ಬೂದಿನ ನೀವು ಹಣೆಗೆ ಹಚ್ಕೊಂಡು ಪ್ರಸಾದ ದೇವ್ರು ಕೊಟ್ಟಿದ್ದು ಅಂತೇಳಿ ಇರ್ತೀರಿ ಅಂತ ಹೇಳ್ತಾರೆ. ಎಷ್ಟು ಸಮಾಧಾನವಾಗಿರ್ತಾನೆ ಅಂತ. ಎಲ್ಲಿ ಸಮಾಧಾನವಾಗಿದ್ದ ಅವನು, ಕೈನೇ ಕಚ್ಬಿಟ್ಟ ನೋಡಿದ್ರ ಅಂತ. ಅದಕ್ಕೆ ರಂಗನಾಥ್ ಅವ್ರ ಕೋಪದಿಂದ ರಂಗನಾಥ್ ಅವ್ರು ಹೇಳ್ತಾರೆ, ಯಾರೇ ಅನ್ನ ತಿಂದಿದ್ದು, ರಾಕ್ಷಸರಿಗೆಲ್ಲ ವರ ಕೊಟ್ಟಿದ್ದು ದೇವರೇ, ಆ ದೇವರೇ ಅವ್ರನ್ನ ಸಂಹಾರ ಮಾಡಿದ್ದು, ಆ ಪಾಪಿಷ್ಟಿ ಮನೆಯಲ್ಲಿ ಯಾರು ತಿಂದರು ಅಂತ ಹೇಳ್ತಾರೆ. ಈ ರಾಕ್ಷಸಿ ಸುಮ್ಮನೆ ಇರು ಅಂತ ಕೋಪದಿಂದ ಹೇಳ್ತಾರೆ. ಅದಕ್ಕೆ ಶಾಂತಿ, ನನ್ನನ್ನು ಯಾಕೆ ಬೈತೀರಿ ನೀವು ಅಂತ ಹೇಳ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಗಂಡನ ಮುಂದೆನೇ ಹೆಂಡ್ತಿನ ಕಳ್ಳಿ ಸುಳ್ಳಿ ಅಂತೆಲ್ಲ ಬೈತಾ ಇದ್ರೆ ಸುಮ್ಮನೆ ನೋಡ್ಕೊಂಡಿರ್ತಾನ ಅಂತ. ಶಾಂತಿ ಅವಳು ಮಾಡಿದಂತಾನೆ ಹೇಳಿದ್ದು ಅಂತ ಹೇಳ್ತಾಳೆ. ರಂಗನಾಥ್ ಅವ್ರ ಕೋಪ ಬಂದು ಹೊಡೆಯಕ್ಕೆ ಹೋಗ್ತಾರೆ. ಈ ಮಾಡಿದ್ರೆ ಪಾಪ ಅಂತೇಳಿ ನಾನು ಸುಮ್ಮನೆ ಇದ್ದೀನಿ, ಮನೆ ಆಳಿ ಅಂತ ಹೇಳ್ತಾನೆ. ಕೇಳಿಸ್ಕೊಳೆ ಮನೆ ಆಳಿ, ನನ್ನ ಮಗ ಏನಾದರೂ ವಾಸುದೇವ್ ವಿರುದ್ಧ ಮಾತಾಡಿಲ್ಲ ಅಂದಿದ್ರೆ ಏಟನ್ನು ನಾನೇ ಹೊಡಿತಾ ಇದ್ದೆ ವಾಸುದೇವಿಗೆ ಅಂತ ಹೇಳ್ತಾರೆ. ಇಷ್ಟ ಕೇಳಿಸ್ಕೊಳೆ, ಅವ್ನು ಗಂಡಸಾಗಿ ಎಷ್ಟು ಸಮಾಧಾನದಿಂದ ಇದ್ದ ಅವನು ಅಂತ ಹೇಳ್ತಾನೆ. ಹೆಂಡತಿ ಮೇಲೆ ಅಪವಾದ ಬಂದಿದ್ದಕ್ಕೆ ಅವನು ಮಾತಾಡ್ದ ಅಂತ ಹೇಳ್ತಾನೆ. ಅಂಕಳಿ ಕೇಳಿಸ್ಕೊಳೆ, ಅವಳು ಸ್ವಾಭಿಮಾನದಿಂದ ಒಂದೊಂದು ಪೈಸಾ ಕೂಡಿಟ್ಟು ಸಾಲ ಸೋಲ ಮಾಡಿ ಅವ್ರ ಗಂಡನ ಕಾರ್ ಕೊಡಿಸಿದಂಥ ಅಪ್ಪರಂಜಿ ಅವಳು, ಚಿನ್ನ ಕಣೆ ಅವಳು ಅಂತ ಹೇಳ್ತಾರೆ. ತಿಥಿ ಮಾಡಬೇಕು ಅಂದ್ರೂ ತಮ್ಮನ ಕೈ ಮುಡ್ತಿದ್ರು ನನ್ನ ದುಡ್ಡು ಕೂಡ ಇಸ್ಕೊಂಡಿಲ್ಲ ಕಣೆ, ಅವಳು ಅಪರಂಜಿ ಕಣೆ ಅಂತ. ಹೂವು ಕಟ್ಟಿ ಹೂವು ಮಾರಿ ಆ ದುಡ್ಡಿಂದ ತಮ್ಮ ತಂಗಿ ತಾಯಿ ಎಲ್ಲ ಸಾಕ್ತಾ ಇದ್ಲಿ, ಅವಳು ತ್ಯಾಗಮಯಿ ಅಂತ ಹೇಳ್ತಾನೆ. ಇದೆಲ್ಲ ಹೇಳಿಸ್ಕೊಂಡು ಅಂದಿದ್ದೆಲ್ಲ ಅನ್ಸ್ಕೊಂಡು ಈ ಮನೆಗಾಗಿ ದುಡಿತಾ ಇರೋ ಮಮತಾಮಯಿ ಕಣೆ ಆ ತಾಯಿ, ಮುಖನೆಲ್ಲ ಬಚ್ಚಿಟ್ಕೊಂಡು ನಗುನ ಬಿಚ್ಚಿಟ್ಕೊಂಡು ಈ ಮನೆಗಾಗಿ ದುಡಿತಾ ಇರೋ ಮನೆ ಮಗಳು ಕಣೆಯ ಸ್ನೇಹಮಯಿ ಅಂತ ಹೇಳ್ತಾನೆ. ತಂದೆಯಾಗಿ ನಾನೇ ಬೇಡ ಅಂದ್ರೂ ನಿನ್ನ ಕಣ್ಣೀರು ನೋಡ್ಲಾರ್ದಿರ ರವಿ ಶ್ರುತಿನ ಮನೆಗೆ ಕರೆಸ್ತವಳು ಕಣೆಯ ಕರುಣಾಮಯಿ. ಆ ಹೆಣ್ಣನ್ನು ಕಳ್ಳಿ ಅಂದರೆ ನೀನು ಹೇಗೆ ನಂಬ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಆವಾಗ ಆ ಚೈನ್ ಅವಳ ಕೈಯಲ್ಲಿ ಇತ್ತಲ್ಲ, ಅದಕ್ಕೆ ಹೇಗೆ ನಂಬಿಡ್ತೀಯಾ ಅಂತ ಕೇಳ್ತಾನೆ. ಮಗಳ ಮಾತೆ ನಂಬಲ್ವಲ್ಲೇ ನೀನು ಅಂತ ಹೇಳ್ತಾನೆ. ರಂಗನಾಥ್ ಮನೋಜ್ ಹತ್ರ ಕೇಳ್ತಾರೆ, ಎಲ್ಲೋ ಶ್ರುತಿ ಅಂತೇಳಿ. ಹೇಳ್ತಾನೆ, ಗೊತ್ತಿಲ್ಲ ಅಂತ. ಅದಕ್ಕೆ ಶಾಂತಿ, ಅವಳ್ಯಾಕೆ ಮನೆಗೆ ಬರ್ತಾಳೆ, ಅಷ್ಟು ಅವಮಾನ ನಡೀತಲ್ಲ ಅಂತ ಹೇಳ್ತಾಳೆ. ರಂಗನಾಥ್ ರವಿ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ, ಅವನು ಯಾಕೆ ಬರ್ತಾನೆ, ಶ್ರೀಮಂತ ಹೆಂಡ್ತಿನ ಬಿಟ್ಬಿಟ್ಟು ಈ ದರಿದ್ರ ಇರೋ ಮನೆಗೆ ಯಾಕೆ ಬರ್ತಾನೆ ಅಂತ. ಅವನು ಅವಳಿಂದೇನೆ ಹೋಗಿದ್ದಾನೆ ಅಂತ ಹೇಳ್ತಾಳೆ. ದೂರ ಮಾಡಿಬಿಟ್ರಲ್ಲ, ಇವಾಗ ನಿಮಗೆ ಸಂತೋಷನಾ ಅಂತ ಹೇಳ್ತಾಳೆ. ರಂಗನಾಥ್ ಅವ್ರು ಹೇಳ್ತಾರೆ, ಅವನ ತಲೆಯಲ್ಲಿ ಗಂಡಸು ಅಂತ ಇದ್ದರೆ ಬರ್ತಾನೆ, ಗಂಡ ಅಂದ್ಕೊಂಡ್ರೆ ಅಲ್ಲೇ ಇರ್ತಾನೆ ಅಂತ ಹೇಳ್ತಾರೆ. ಕೇಳ್ಬಿಡ್ತೀನಿ ಬಿಡು ಅವನು ಒಂದು ಮಾತು ಅಂತ ಹೇಳ್ತಾರೆ. ರಂಗನಾಥ್ ಹೊರಗಡೆ ಬಂದು ಫೋನ್ ಮಾಡ್ತಾರೆ ರವಿಗೆ. 2 ಸರಿ ಮಾಡಿದಾಗೂ ತೆಗಿಯಲ್ಲ, ಕಟ್ ಮಾಡ್ತಾನೆ. 3ನೇ ಸರಿ ತೆಗಿತಾನೆ. ರವಿ ಹಲೋ ಅಂದಾಗ ಅವ್ರ ತಂದೆ ಕೇಳ್ತಾರೆ, ಎಲ್ಲೋ ಹೋಟ್ಲಲ್ಲಿದೆಯೇನೋ, ಬ್ಯುಸಿಯಾಗಿದೆಯಾ ಅಂತ ಕೇಳ್ತಾರೆ. ಇಲ್ಲಪ್ಪ, ಹೋಟ್ಲಿಗೆ ಹೋಗೋ ಮನಸ್ಸೇ ಇಲ್ಲ ನನಗೆ ಅಂತ ಹೇಳ್ತಾನೆ. ಹೇಳ್ತಾರೆ, ಓ ನನ್ನ ಫೋನ್ ತೆಗಿಯೋ ಮನಸ್ಸು ಇಲ್ವಾ ನಿನಗೆ ಅಂತ. ಅದಕ್ಕೆ ಸುಮ್ಮನೆ ಇದೆಯಾ, ಎತ್ತೋರ ಮುಂದೆ ಮಕ್ಕಳು ಇದೇ ಥರ ಇರಬೇಕು, ಅದು ಬಿಡು, ನಿನ್ನ ಮನೆಗೆ ಬರಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ರವಿ ಹೇಳ್ತಾನೆ, ಯಾವ ಮಕ್ಕಳು ತಾನೇ ತಂದೆ ನೋಡಿದ್ರೆ ಬರ್ತಾರಪ್ಪ ಅಂತೇಳಿ, ನಾನು ಕೇಳಿದ್ದು ಶ್ರುತಿ ಬಗ್ಗೆ ಎಲ್ಲ, ನಿನ್ನ ಬಗ್ಗೆ, ನೀನು ಮನೆಗೆ ಬರಲ್ವಾ ಅಂತೇಳಿ. ರವಿ ಅವಳಿಲ್ದೆ ಅಂತ ಹೇಳ್ತಾನೆ. ಅದಕ್ಕೆ ಅವರಪ್ಪ ಹೇಳ್ತಾರೆ, ನಿನ್ನನ್ನು ಕರೆದಿದ್ದು ನೀನಿರೋ ಕಡೆ ಅವಳು ಬರ್ತಾಳೆ ಅಂತೇಳಿ ಅಂತ ಹೇಳ್ತಾರೆ. ಇಷ್ಟ ಇಲ್ಲ ಅಂದರೆ ಬರಬೇಡ ಬಿಡು, ಪರವಾಗಿಲ್ಲ ಅಂತ ಹೇಳ್ತಾರೆ. ಇಷ್ಟ ಇಲ್ಲ ಅಂತ ನಾನು ಹೇಗಪ್ಪ ಹೇಳಲಿ, ಲವ್ ಮಾಡಿ ಮ್ಯಾರೇಜ್ ಆಗಿಲ್ಲ ಅಂದ್ರೂ ಪ್ರಾಬ್ಲಮ್ ಇರುತ್ತೆ, ಮ್ಯಾರೇಜ್ ಆಗಿ ಲವ್ ಮಾಡಿಲ್ಲ ಅಂದ್ರೂ ಪ್ರಾಬ್ಲಮ್ ಇರುತ್ತೆ. ನನ್ನ ಜೀವನದಲ್ಲಿ ಲವ್ವು ಇದೆ, ಮ್ಯಾರೇಜು ಇದೆ, ಆದರೆ ಪ್ರಾಬ್ಲಮ್ಮು ಇದೆ, ಏನು ಮಾಡೋದು ಅಂತ ಹೇಳ್ತಾನೆ. ರಂಗನಾಥ್ ಅವ್ರು ಹೇಳ್ತಾರೆ, ಎರಡೂ ಕಡೆ ಪ್ರೀತಿ ಇದ್ದರೆ ಹೃದಯ ಒಂದಾಗಿರುತ್ತೆ, ಆವಾಗ ಅದು ಜೀವನಕ್ಕೆ ಅಡಿಪಾಯ ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಮನೆ ಮೆಚ್ಕೊಂಡಿದೆ, ಹಚ್ಕೊಂಡಿದೆ, ನೀನು ಎಲ್ಲಿವರೆಗೂ ನಿನ್ನ ಮನೆಯವ್ರಿಗೆ ಬೆಲೆ ಕೊಡ್ತೀಯೋ ಆವಾಗವರೆಗೂ ಅವಳು ಬೆಲೆ ಕೊಡ್ತಾಳೆ ಅಂತ ಹೇಳ್ತಾರೆ. ಸೂರ್ಯ ಮಾಡಿದ್ದು ತಪ್ಪು ತಾನೇಪ ಅಂತ. ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ರವಿ ನಿಮ್ಮ ಮಾವ ಮಾಡಿದ್ದು ತಪ್ಪೆ ಅಂತ ಹೇಳ್ತಾರೆ. ಪ್ರಾಬ್ಲಮ್ ಆಗಿದ್ರ ಬಗ್ಗೆ ಮಾತಾಡ್ದಿರಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾನೆ ರವಿ. ಇವಾಗ ಶ್ರುತಿನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅಂತೇಳಿ ಫೋನ್ ಇಡ್ತಾನೆ.
ಇವಾಗ ರೋಹಿಣಿ ಕೇಳ್ತಾಳೆ, ಮಾವ ಎಲ್ಲಿದ್ದಾರಂತೆ ರವಿಯವರು ಅಂತ. ಅದಕ್ಕೆ ಸೂರ್ಯ ತಂದೆ ಹೇಳ್ತಾರೆ, ಅವ್ರ ಹೆಂಡತಿ ಮನೇಲಿದ್ದಾನಂತೆ ಅಂತ. ಅವಾಗ ಮನೋಜ್ ಕೇಳ್ತಾನೆ, ಏನು ಪ್ರಾಬ್ಲಮ್ ಆಗಿಲ್ವಂತಪ್ಪ ಅಂತ. ಅವನ ಸಮಸ್ಯೆ ಅವರಲ್ಲ ನಾವಂತೆ ಅಂತ ಹೇಳ್ತಾರೆ. ಕೇಳ್ತಾಳೆ, ರವಿ ಮನೆಗೆ ಬರಲ್ವಂತ ಅಂತೇಳಿ. ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ಮದುವೆ ಆಗಿ ಹೊಸದ್ರಲ್ಲೇ ಮನೆ ಬಾಗಿಲಾಗ್ದಾಗೆ ಅವ್ನು ಬಂದವನು, ಹಾಗಿರ್ಬೇಕಾದ್ರೆ ಅವನು ಇವಾಗ ಬರದೇ ಇರ್ತಾನೆ, ಇವತ್ತು ನಾಳೆ ಬರ್ತಾನೆ ಅಂತ ಹೇಳ್ತಾರೆ. ಅವಾಗ ರೋಹಿಣಿ, ಅತ್ತೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಅವಾಗ ಶಾಂತಿ ಹೇಳ್ತಾಳೆ, ಮಕ್ಕಳನ್ನ ದೂರ ಮಾಡ್ಕೊಂಡು ಬದುಕೋದು ಅರ್ಥ ಆಗಲ್ವಮ್ಮ ಅಂತ. ಅದಕ್ಕೆ ರೋಹಿಣಿ ಯೋಚನೆ ಮಾಡ್ತಾಳೆ ಅವ್ರ ಮಗನ ಬಗ್ಗೆ. ಅದವಳು ಯಾವತ್ತೂ ಮರೆಯೋಕ್ಕಾಗಲ್ಲ ಮಕ್ಕಳನ್ನ ಅಂತ ಹೇಳ್ತಾಳೆ. ಮನೋಜ್ ಅಮ್ಮನಿಗೆ ಹಣ್ಣುಗಳಾದರೂ ಹಚ್ಕೊಡು ಅಂತ ಹೇಳ್ತಾನೆ. ರೋಹಿಣಿ, ಅತ್ತೆ ಹಣ್ಣು ಹಚ್ಕೊಡ್ಲಾ ಅಂತ ಹೇಳ್ತಾಳೆ. ಬೇಡ ನನಗೆ ಅಂತ ಹೇಳ್ತಾರೆ. ಮನೋಜ್ ಹೇಳ್ತಾನೆ, ಬೇಡವಂತೆ ಬಾ ಅಂತ ಹೇಳ್ತಾನೆ. ಮತ್ತು ಸೂರ್ಯನು ಮೀನಾನು ಕಾರಲ್ಲಿ ಬರ್ತಾ ಇರ್ತಾರೆ. ಕಾರ್ ನಿಲ್ಲಿಸ್ತಾನೆ ಸೂರ್ಯ. ಅವಾಗ ಕೇಳ್ತಾಳೆ, ಯಾಕ್ರಿ ಇಲ್ಲಿ ಗಾಡಿ ನಿಲ್ಲಿಸಿದ್ದು ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಏನಾದರೂ ಪಿಕ್ಚರ್ ನೋಡ್ಕೊಂಡು ಹೋಗೋಣ ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಹೋಟ್ಲಲ್ಲಿ ಯಾರನ್ನ ಪಿಕ್ಚರ್ ತೋರಿಸ್ತಾರಾ ಅಂತೇಳಿ. ಪಿಕ್ಚರಲ್ಲಿ ಹೋಟ್ಲಿಗೆ ತೋರಿಸಲ್ವಾ, ಹಾಗೆ ಹೋಟ್ಲಲ್ಲಿ ತಿನ್ಕೊಂಡು ಪಿಕ್ಚರ್ಗೆ ಹೋಗ್ಬಿಟ್ಟು ಹೋಗೋಣ ಬಾ ಅಂತ ಹೇಳ್ತಾನೆ. ಮನೆಗೆ ಹೋಗೋವರೆಗೂ ಉಪವಾಸ ಇದ್ದರೆ ಊಟ ಸಿಗುತ್ತೆ ಅಂತ ಹೋದರೆ ನಾವೇ ಊಟ ಆಗಿಬಿಡ್ತೀವಿ, ಬಾ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ನಿಮ್ಗೆ ಊಟ ಮಾಡೋ ಮನಸ್ಸಿದೆಯಾ ರೀ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಊಟಕ್ಕೆ ಬೇಕಾಗಿರೋದು ಮನಸ್ಸಲ್ಲ ಹಸಿವು ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ನಡೆದಿರೋ ವಿಷಯ ಎಲ್ಲ ಮರ್ತೋದ್ರಾ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಯಾವ ವಿಷಯ? ಅದೇ ನೀವು ವಾಸುದೇವನ್ನ ಹೊಡೆದಿದ್ದು ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಚೌಟ್ರಿ ಅಲ್ದಿರ ಬೇರೆ ಕಡೆ ಆಗಿದ್ರೆ ನನ್ನ ಉಗ್ರ ರೂಪ ನೋಡಬೇಕಾಗಿತ್ತು ಅವನು ಅಂತ ಹೇಳ್ತಾಳೆ. ರೀ ಶ್ರುತಿ ರವಿ ಕಷ್ಟ ಅನುಭವಿಸ್ಬೇಕಲ್ರಿ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅವ್ರು ಇಲ್ಲೇನು ನಡೀತು ವಿಷಯ ತಿಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಅವ್ರಿಗೆ ನಾನು ಅರ್ಥ ಮಾಡಿಸ್ಬೇಕಾಗಿತ್ತ ಅಂತ ಹೇಳ್ತಾನೆ. ಮೀನಾ ಹೇಳ್ತಾಳೆ, ಆದರೂ ನೀವು ಈ ಥರ ಮಾಡಬಾರ್ದಾಗಿತ್ತು, ಸಹನೆ ಕಳ್ಕೊಬಾರ್ದಾಗಿತ್ತು, ಸಮಾಧಾನವಾಗಿರಬೇಕಾಗಿತ್ತು ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಿಂದೇ ತಪ್ಪು, ನಾನು ಬೆಳಗ್ಗೆಯಿಂದ ಸಮಾಧಾನವಾಗಿದ್ನಲ್ಲ, ನನ್ನ ಕಾಲು ತೊಳೆದ್ರು, ನನ್ನ ಹೊಡೆದ್ರು, ಕುಡಿಯೋಕ್ಕೆ ಕರೆದ್ರು, ನಾನೇನು ಮಾಡಲಿಲ್ವಲ್ಲ. ಆ ಮುದ್ಕ ನಿನ್ನ ಕಳ್ಳಿ ಅಂದಾಗ ನೀನು ಓಡಿ ಬಂದು ನನ್ನನ್ನು ತಪ್ಕೊಂಡು ಯಾಕೆ ಹೇಳ್ದೆ ನನ್ನ ಹತ್ರ, ಯಾವ ಮೂಲೆಯನ್ನ ಕುತ್ಕೊಂಡು ಅಳಬೇಕಾಗಿತ್ತು ಅಂತ ಹೇಳ್ತಾನೆ. ಮೀನಾ, ಮನುಷ್ಯ ಅಪರಾಧಿಯಾಗಿ ಬದುಕ್ಬಿಡ್ಬೋದು, ಆದರೆ ಆಪಾದನೆ ಹೊರಿಸ್ಕೊಂಡು ಬದುಕೋಕ್ಕಾಗಲ್ಲ. ಈ ಘಟನೆಯಿಂದ ನಿನ್ನ ಮನಸ್ಸು ನೋವಾಯಿತು, ನಿನ್ನ ನೋಡಿ ನನಗೆ ನೋವಾಯಿತು. ಆದ್ರೂ ಅಪ್ಪನೇ ಮುಂದೆ ಹೋಗಿದ್ದು ಎದುರ್ಲಾಡ್ಕೊಂಡು ಗಲಾಟೆ ಮಾಡೋಕ್ಕೆ. ಆದರೆ ಅಪ್ಪನೂ ನನ್ನ ತಡೆದೆ ಸಮಾಧಾನದಿಂದ. ತಲೆಯಲ್ಲಿ ಏನೇನಿತ್ತೋ ಮರ್ಮಗಳು, ಅದಕ್ಕೆ ಅವನ ಥರ ಮಾಡಿದ್ದು ಅಂತ ಹೇಳ್ತಾನೆ. ತುಂಬ ಹೊಟ್ಟೆ ಹಸಿತಾ ಇದೆ, ಬಾರಮ್ಮ ತಿನ್ನೋಣ ಅಂತ ಹೇಳ್ತಾನೆ. ಹೇಳ್ತಾಳೆ, ನನಗೆ ಊಟ ಬೇಡ, ನಿಮಗೆ ಬೇಕಾದ್ರೆ ಹೋಗಿ ತಿನ್ನಿ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಾನು ಹೋಗಿ ತಿನ್ನಂಗಿದ್ರೆ ಇಲ್ಲಿಗೇನಕ್ಕೆ ಬರ್ತಾಯಿದ್ದೆ, ವೈನ್ ಶಾಪ್ಗೆ ಹೋಗಿ ವಿಧ ವಿಧವಾದ ಊಟ ತರಿಸ್ಕೊಂಡು ತಿಂತಾಯಿದ್ದೆ ಅಂತ ಹೇಳ್ತಾನೆ. ಇನ್ನು ಆ ಯೋಚನೆ ಬೇರೆ ನಿಮ್ಮ ತಲೆಯಲ್ಲಿದೆಯಾ ಅಂತ. ಸೂರ್ಯ ಹೇಳ್ತಾನೆ, ಬಂದು ತಿಂತೀಯಾ, ಇಲ್ಲ ಅಂದರೆ ನಾನು ಮಂಜುನಾಥನೋ ವೆಂಕಟೇಶ್ವರ ಇದಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಏನು ರೀ ತೀರ್ಥಯಾತ್ರೆಗೆ ಹೋಗೋ ಥರ ಎಲ್ಲ ಹೇಳ್ತಾ ಇದ್ದೀರಿ ಅಂತ. ಸೂರ್ಯ ಹೇಳ್ತಾನೆ, ಅದು ಒಂದು ತೀರ್ಥಯಾತ್ರೆ ಥರನೇ, ಜಾಸ್ತಿ ಆದರೆ ಜಾತ್ರೆ, ಕಡಿಮೆ ಆದರೆ ತೀರ್ಥ ಅಂತ ಹೇಳ್ತಾನೆ. ಇಲ್ವಾ ಊಟಕ್ಕೆ ಅಂತ ಹೇಳ್ತಾನೆ. ಇಲ್ಲಾಂದರೆ ನಾನು ನಿನ್ನನ್ನೇ ತಿನ್ಕೊಂಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಮೀನಾ ಹೇಳ್ತಾಳೆ, ನೀವು ಹೊಟ್ಟೆ ಬಾಕ, ನೀವು ಕುಡಿಯೋಕ್ಕೆ ಹೋಗ್ತೀನಿ ಅಂದಿದ್ದಕ್ಕೆ ಬಯಕೆ ನಾನು ಬರ್ತಾಯಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ರವಿ ಶ್ರುತಿ ತಂದೆ ತಾಯಿ ಯೋಚನೆ ಮಾಡ್ತಾ ಇರೋದು ನೋಡಿಕೊಂಡು ಶ್ರುತಿ ರೂಮ್ಗೆ ಹೋಗ್ತಾನೆ. ರೂಮಲ್ಲಿ ಗೇಮ್ ಆಡ್ತಾ ಇರ್ತಾಳೆ. ಅವಾಗ ಮೊಬೈಲ್ ಕಿತ್ಕೊತಾನೆ. ಶ್ರುತಿ 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 ಅಂತ ಕರೀತಾನೆ. ಯಾಕ್ರಿ ಮೊಬೈಲ್ ಕಿತ್ಕೊಂಡ್ರಿ ಅಂತ ಹೇಳ್ತಾಳೆ. 1-2 ನಿಮಿಷ ಇದ್ದರೆ ಗೆದ್ದು ಬಿಡ್ತಾ ಇದ್ನಲ್ಲ ಗೇಮಲ್ಲಿ ಅಂತ. ಅದಕ್ಕೆ ರವಿ ಹೇಳ್ತಾನೆ, ನಾವು ಲೈಫಲ್ಲೇ ಸೋಲ್ತಾ ಇದ್ದೀವಿ ಅಂತ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯ ನೀನು ಅಂತ. ರವಿ ಹೇಳ್ತಾನೆ, ನನ್ನ ಗಂಡ ಅದೊಂದು ಬಂದು ಕರೀತಾ ಇದ್ದೀನಿ, ಆದರೂ ನೀನು ಕೇಳಿಸ್ಕೊಂಡಿಲ್ವಲ್ಲ ಅಂತ. ಅದಕ್ಕೆ ನೀನು ಏನು ಹಳೆ ಕಾಲದಲ್ಲಿ ಇದೆಯಾ, ಕಲ್ಯಾಣ್ ಕುಮಾರ್ ಆ ಕಾಲದಲ್ಲೆಲ್ಲ ಇದೆಯಾ ನೀನು ಅಂತ ಹೇಳ್ತಾಳೆ. ಅದಿದ ತಕ್ಷಣ ನೋಡ್ಬಿಡ್ಬೇಕಾ, ಗಂಡ ಅನ್ನೋ ದರ್ಪಣ ಅಂತ ಹೇಳ್ತಾಳೆ ಶ್ರುತಿ. ಅದಕ್ಕೆ ರವಿ ಹೇಳ್ತಾನೆ, ಗಂಡ ಅನ್ನೋ ದರ್ಪ ಅಲ್ಲ, ಗೌರವ ಮರ್ಯಾದೆ ಅಂತ ಹೇಳ್ತಾಳೆ. ಸರಿ ವಿಷಯ ಏನು ಅಂತ ಹೇಳು ಅಂತೇಳಿ. ಸರಿ ರೆಡಿ ಆಗು, ಬ್ಯಾಗ್ ಎತ್ಕೊ, ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾನೆ. ಹಾಂ, ಯಾವ ಮನೆ, ಹೊಸ ಮನೆನಾ, ಸ್ವಂತ ಮನೆನಾ, ಬಾಡಿಗೆ ಮನೆನಾ ಅಂತ. ಅದಕ್ಕೆ ರವಿ ಹೇಳ್ತಾನೆ, ನಮ್ಮ ಮನೆ, ಅಪ್ಪ ಅಮ್ಮ ಮನೆ ಅಂತ ಹೇಳ್ತಾನೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಯಾವ ಮುಖ ಇಟ್ಕೊಂಡು ಕರ್ಕೊಂಡು ಹೋಗ್ತೀಯ, ನಾನು ಯಾವ ಮುಖ ಇಟ್ಕೊಂಡು ಅಲ್ಲಿ ಬರಲಿ ಅಂತ ಹೇಳ್ತಾಳೆ. ಅವ್ರ ಪ್ರೊಫೆಷನ್ ಪ್ರಕಾರ ಉದಾಹರಣೆ ಕೊಟ್ಕೊಂಡು ಮಾತಾಡ್ಕೊತಾ ಇರ್ತಾರೆ. ಆದರೆ ಶ್ರುತಿ ಹೇಳ್ತಾಳೆ, ನೀನೇನು ಹೇಳಿದ್ರು ನಾನು ಬರಲ್ಲ ಅಂತ ಹೇಳ್ತಾಳೆ. ರವಿ ಹೇಳ್ತಾನೆ, ಅಪ್ಪ ತುಂಬ ಬೇಜಾರಾಗಿದ್ದಾರೆ ಅಂತ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಹೊಡೆಸ್ಕೊಂಡ್ಮೇಲೆ ಮತ್ತೆ ಬೇಜಾರಾಗಿಲ್ಲದೆ ಇರ್ತಾರಾ ಅಂತ. ಅದಕ್ಕೆ ರವಿ ಹೇಳ್ತಾನೆ, ನಾನು ನಿಮ್ಮ ಅಪ್ಪನ ಬಗ್ಗೆ ಎಲ್ಲ ಹೇಳ್ತಾ ಇರೋದು, ನಮ್ಮ ಅಪ್ಪನ ಬಗ್ಗೆ ಅಂತ ಹೇಳ್ತಾನೆ. ಹೇಳ್ತಾಳೆ, ನಿಮ್ಮಪ್ಪನಿಗೆ ಬೇಜಾರಾದರೆ ಅದು ಬೇಜಾರು, ನಮ್ಮಪ್ಪನಿಗೆ ಬೇಜಾರಾದರೆ ಅದು ಬೇಜಾರಲ್ಲ, ನಾನು ಸತ್ರು ಅಲ್ಲಿಗೆ ಬರಲ್ಲ ಅಂತ ಹೇಳ್ತಾಳೆ ಶ್ರುತಿ. ಹೋಗಬೇಕು ಅಂತಿದ್ರೆ ನೀನು ಹೋಗು ಅಂತ ಹೇಳ್ತಾಳೆ. ಹೊರಗಡೆ ಬರ್ತಾನೆ. ಆವಾಗ ಅವ್ರ ಅತ್ತೆ ಹೇಳ್ತಾರೆ, ಅಳಿಯಂದ್ರೆ ಎಲ್ಲಿ ಹೋಗ್ತಾ ಇದ್ದೀರಿ ಅಂತೇಳಿ. ಹೊರಗಡೆ ಕೆಲಸ ಇದೆ ಅತ್ತೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸ್ವಲ್ಪ ಊಟ ಆದರೂ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಬೇಡ ಅತ್ತೆ, ನಂಗೆ ಹಸಿವಿಲ್ಲ ಅಂತ. ಅದಕ್ಕೆ ವಾಸುದೇವ್ ಹೇಳ್ತಾನೆ, ಛತ್ರದಲ್ಲೂ ತಿಂದಿಲ್ಲ, ಇಲ್ಲಾದರೂ ತಿಂದ್ಕೊಂಡು ಹೋಗಿ ಅಂತ ಹೇಳ್ತಾರೆ.
ಹೇಳ್ತಾಳೆ, ಈ ಥರ ರೌಡಿ ಅಣ್ಣನ ಜೊತೆ ಇರೋವಾಗ ಎಲ್ಲಿ ಹೊಟ್ಟೆ ಹಸಿತು, ಈ ಥರ ಎಲ್ಲ ಪ್ರಾಬ್ಲಮ್ ಆಗೋದು ಸಹಜ ತಾನೇ ಅಂತ ಹೇಳ್ತಾಳೆ. ರವಿ ಹೇಳ್ತಾನೆ, ಅಲ್ಲೇನು ನಡೀತು ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ನೀವು ಆ ಥರ ಮಾತಾಡಬೇಡಿ, ನೀವಾದರೂ ಸಮಾಧಾನದಿಂದ ಹೇಳಿದರೆ ಸಾಕಾಗಿತ್ತಲ್ಲ ಅಂತ ಹೇಳ್ತಾನೆ. ಹಾಗೆ ಮಾತಾಡಿದೆ, ನಿಮ್ಮ ಅಣ್ಣನೇ ಹೊಡೆದ್ಬಿಟ್ರು ತಪ್ಪಲ್ವಾ ಅಂತ. ಅದಕ್ಕೆ ರವಿ ಹೇಳ್ತಾನೆ, ತಪ್ಪೇ ಮಾವ ಅಂತ ಹೇಳ್ತಾನೆ. ಏನು ಹೇಳೋ ಸ್ಥಿತಿಯಲ್ಲಿಲ್ಲ ಮಾವ, ನನ್ನ ಒಂಟಿಯಾಗಿ ಬಿಡಿ ಅಂತ ಹೇಳ್ತಾನೆ. ಸರಿ ಹೇಳಿ ಅಂದರೆ ನಾವು ನಿನ್ನನ್ನು ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳ್ತೀವಿ. ತಾಯಿ ವಾಸುದೇವ್ ಹತ್ರ ಹೇಳ್ತಾನೆ, ಅವ್ರ ಮನೆಗೆ ಹೋಗ್ಬಿಟ್ರೆ ಅವನು ರವಿ ಮರ್ಡರ್ ಮಾಡಿಬಿಟ್ರೆ ರೀ ಅಂತಂದಾಗ ವಾಸುದೇವ್ ಹೇಳ್ತಾನೆ, ನಾನು ಅದೆಲ್ಲ ಆಗಕ್ಕೆ ಬಿಡೋದೇ ಇಲ್ಲ, ಇದನ್ನು ನಾವು ಉಳಿಸ್ಕೊಳೋದ್ರಿಂದ ನಮಗೇನು ಪ್ರಯೋಜನ ಅಂತ ಹೇಳಿ ಶ್ರುತಿ ತಾಯಿ. ವಾಸುದೇವ್ ಹೇಳ್ತಾನೆ, ಅವನು ಮಗನ ಕಳ್ಕೊಳ್ಳೋ ರೀತಿ ಇರುತ್ತೆ, ನಾವು ಮಗಳನ್ನ ಉಳಿಸ್ಕೊಂಡಿದ್ದ ರೀತಿ ಇರುತ್ತೆ. ಕರೀತಾ ಇದ್ದ ರಂಗನಾಥು, ನಾನು ಅವ್ರ ಮನೆ ಸರ್ವನಾಶ ಮಾಡ್ತೀನಿ ನೋಡು ಅಂತ ಹೇಳ್ತಾರೆ. ಇಲ್ಲಿ ಬೇಜಾರಾಗಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರ್ತಾಳೆ. ಅದಕ್ಕೆ ಸೂರ್ಯ ಅವ್ರ ತಂದೆ ಹೇಳ್ತಾರೆ, ಶಾಂತಿ ಯಾಕೆ ಯೋಚನೆ ಮಾಡ್ಕೊಂಡಿರ್ತೀಯ, ಕಾಲ ಎಲ್ಲ ಸರಿ ಮಾಡುತ್ತೆ, ಸುಮ್ಮನೆ ಇರೋ ಅಂತ. ಯಾವ ಕಾಲ ರೀ, ನಾನು ಸತ್ತ ಮೇಲೆ ಬರುತ್ತೆ ಆ ಕಾಲ ಅಂತ ಹೇಳ್ತಾಳೆ. ಈ ಮನೆ ಕಟ್ಟೋದು ತುಂಬ ಕಷ್ಟ, ಆದರೆ ಅದನ್ನು ಕೆಡವೋ JCB ಗೊತ್ತಿರಲ್ವಲ್ಲ, ಎಲ್ಲ ಹಾಳಾಗೋಯ್ತು ರೀ ಅಂತಾಳೆ. ಸಂಕಟ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಬಿಡಿ ಅಂತ ಹೇಳ್ತಾಳೆ. ಸರಿ ಹೋಗ್ಲಿ ಬಿಡಿ, ನೀವು BP ಮಾತ್ರೆ ತಗೊಂಡ್ರ ಅಂತ ಕೇಳ್ತಾಳೆ. ರಂಗನಾಥ್ ಹೇಳ್ತಾನೆ, ಮನಸ್ಸಿಲ್ಲ ಅಂತೇಳಿ. ಮನಸ್ಸಿಲ್ಲ ಅಂದರೆ ನಿಮ್ಮ ಆರೋಗ್ಯ ತುಂಬ ಕೆಟ್ಟೋಗುತ್ತೆ ಅಂತ ಹೇಳ್ತಾನೆ. ತರ್ತೀನಿ ರೀ ಅಂತ ಹೇಳ್ತಾಳೆ. ಬೇಡ ಕುತ್ಕೊ, ನಾನೇ ತೊಗೊಂಬರ್ತೀನಿ ಅಂತ ಹೋಗ್ತಾನೆ. ಮೀನಾ ಸೂರ್ಯ ಮನೆಗೆ ಬರ್ತಾರೆ. ಅದಕ್ಕೆ ಶಾಂತಿ, ಅಲ್ಲೇ ನಿಂತ್ಕೊಳ್ಳಿ, ಯಾಕೆ ಬಂದ್ರಿ ಮನೆಗೆ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಕೇಳ್ತಾನೆ, ಯಾರನ್ನ ಕೇಳ್ತಾ ಇದೆಯಾ ಅಂತ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಿಮ್ಮನ್ನೇ ಅಂತ. ನಿನಗೂ ನಿನ್ನ ಹೆಂಡ್ತಿಗೂ ಈ ಮನೆಗೂ ಯಾವುದು ಸಂಬಂಧ ಇಲ್ಲ, ಇಲ್ಲಿಂದ ಹೊರಟೋಗ್ರಿ ಅಂತ ಹೇಳ್ತಾಳೆ. ಏನು ಸಕ್ಕರೆ, ಏನು ಮಾತಾಡ್ತಾ ಇದೀಯಾ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಾನು ಹೇಳ್ತಾರದು ನಿಜಾನೇ, ಈ ಮನೆಗೂ ನಿಮ್ಗೆ ಯಾವ ಸಂಬಂಧ ಇಲ್ಲ, ಇಲ್ಲಿಂದ ಹೊರಟೋಗ್ರಿ ಅಂತ ಹೇಳ್ತಾ ಇದ್ದೀನಿ ಅಂತಾಳೆ. ಹೇಳ್ತಾಳೆ, ಯಾಕೆ ಹೋಗ್ಬೇಕತ್ತೆ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಯಾಕಂದರೆ ಇದು ನಿಮ್ಮ ಅಪ್ಪನ ಮನೆ ಅಲ್ವಲ್ಲ ಅದಕ್ಕೆ ಅಂತ ಹೇಳ್ತಾಳೆ. ರೋಹಿಣಿನೂ ಇರ್ತಾರೆ ಅಂತ ಹೇಳ್ತಾಳೆ, ನನಗೆ ನಮ್ಮ ತಂದೆ ಕೊಟ್ಟಿರೋ ಮನೆ ಕಣೆ, ನಾನು ಹೇಳ್ದಂಗೆ ಕೇಳಬೇಕು, ನೀನು ಯಾವಳೆ ಬರಬಾರ್ದ ಈ ಮನೆಗೆ ಅಂತ ಹೇಳೋಕ್ಕೆ ಅಂತ ಹೇಳ್ತಾಳೆ. ಇವಾಗ ಸೂರ್ಯ ನಿಲ್ಲಿಸ್ತಾನೆ, ಹೇಳ್ತಾನೆ, ಅದಕ್ಕೆ ಹೇಳಿದ್ದು ಸಕ್ಕರೆ, ಅಯೋಡಿನ್ ಉಪ್ಪು ತಿನ್ನು, BP ನಾರ್ಮಲ್ ಆಗಿರುತ್ತೆ ಅಂತೇಳಿ ಅಂತ. ಎಲ್ಲೋ ಲೋಕಲ್ ಉಪ್ಪು ತಿಂದಿದೆಯಾ ಅನಿಸುತ್ತೆ, ಅದಕ್ಕೆ ಈ ಥರ ಆಡ್ತಾ ಇದೆಯಾ, ಬಾಮ ಮೀನಾ ಒಳಗಡೆ ಹೋಗೋಣ ಅಂತ ಹೋಗ್ತಾರೆ. ಇಬ್ಬರನ್ನ ಹಿಡಿದು ತಳ್ತಾಳೆ ಶಾಂತಿ. ಇರ್ತಾರ ಕೇಳಿಸ್ತಾ ಇಲ್ವಾ ಅಂತ ಹೇಳ್ತಾಳೆ ಶಾಂತಿ. ರಂಗನಾಥ್ ಕೇಳ್ತಾನೆ, ಶಾಂತಿ ಏನು ನಡೀತಾ ಇದೆ ಇಲ್ಲಿ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಿಮ್ಮ ಮಗನಿಗೂ ನೀವು ತಂದಿರೋ ಸೊಸೆಗೂ ಹೇಳ್ರಿ ಈ ಮನೆ ಬಿಟ್ಟು ಹೋಗು ಅಂತೇಳಿ, ಇಲ್ಲಾಂದರೆ ಏನು ನಡೆಯುತ್ತೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ.